ಏನಾದರೂ ಫಂಕ್ಷನ್ ಇದೆ ಅಂದರೆ ಸ್ವೀಟ್ ಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಪುಸುಕ್ ಅಂತ ಅಂಗಡಿಗೆ ಹೋಗ್ಬಿಡ್ತೀವಿ. ಅಂಗಡಿಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ಸ್ವೀಟೆಲ್ಲ ತೊಗೊಬರ್ತೀವಿ. ಆದರೆ ನಮ್ಮ ಪಕ್ಕದ ಮನೆಯಲ್ಲಿ ಹಂಗೆ ಮಾಡಲಿಲ್ಲ. ಏನಕ್ಕೆ ಅಂದರೆ ನಾವು ಏನೇ ಮಾಡಿದ್ರು ಮನೇಲೇ ಮಾಡಬೇಕು, ಮನೇಲೇ ತಯಾರಿಸ್ಬೇಕು ಅಂದ್ಬಿಟ್ಟು ಒಂದು ಎಳೆ ಪಾಕನ ಬೆಲ್ಲದ ಪಾಕ ಮಾಡಿದ್ರು. ಅದು ಒಂದು ಎಳೆ ಪಾಕದಲ್ಲೇ ಒಂದು 5ರಿಂದ 6 ಥರ ಸ್ವೀಟ್ ಮಾಡಿದ್ರು. ಆ್ಯಕ್ಚುಲಿ ಸೂಪರಾಗಿತ್ತು. ಯಾಕೆ ಸೂಪರಾಗಿತ್ತು ಅಂದರೆ ಅಲ್ಲಿ ಅಷ್ಟು ಜನ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡಿದ್ರು. ಸೊ ಮೊದಲನೇದಾಗಿ ಇಲ್ಲಿ ಮಾಡಿದ್ದು ಅಕ್ಕಿ ಉಂಡೆ, ತೊಂಬಿಟ್ಟು ಅಂತಲೂ ಕೂಡ ಕರೀತಾರೆ. ಸೊ ಅಕ್ಕಿಗೆ ಕಡಲೆ ಬೀಜ ಕಡಲೆ ಎಲ್ಲ ಹಾಕಿ ಒಂದು ಉಂಡೆ ಮಾಡಿದ್ರು. ಮತ್ತು ಅದೇ ಪ್ರಾಸೆಸ್ ಅದೇ ಪಾಕಕ್ಕೆ ಎಳ್ಳಿಗೆ ಮಿಕ್ಸ್ ಮಾಡಿಬಿಟ್ಟು ಎಳ್ಳುಂಡೆ ಅದು ಲೋಟದಲ್ಲೆಲ್ಲ ಹಾಕಿ ಉದ್ದದಾಗೆ ಮಾಡ್ತಾರೆ. ಹಾಫ್ ಸಾರಿ ಫಂಕ್ಷನ್ ಇರೋದ್ರಿಂದ ಉದ್ದದಾಗಿ ಮಾಡಿದ್ರು. ಸೊ ಅದೊಂದು ಮಾಡಿದ್ರು. ಮತ್ತು ಒಂದೇ ಎಳೆ ಪಾಕನೇ ಮತ್ತು ಅದಕ್ಕೆ ಕಡಲೆ ಮಿಕ್ಸ್ ಮಾಡಿದ್ರು, ಕಡಲೆ ಉಂಡೆ ಮಾಡಿದ್ರು, ಮತ್ತು ಪುರಿ ಹಾಕಿದ್ರು, ಪುರಿ ಉಂಡೆ ಮಾಡಿದ್ರು. ಇದಿಷ್ಟು ಕೂಡ ಮಾಡಿದ್ದು ಒಂದೇಳೆ ಪಾಕದಲ್ಲೇ. ಇದು ಎಲ್ಲ ಮಾಡೋದಕ್ಕಿಂತ ಮುಖ್ಯವಾಗಿ ಏನು ಅಂತ ಅಂದರೆ, ಇವಾಗಿನ ಕಾಲದಲ್ಲಿ ಸ್ಮಾಲ್ ಫ್ಯಾಮಿಲಿಗಳೇ ಜಾಸ್ತಿ. ಬಟ್ ಈ ಥರ ತುಂಬ ಕುಟುಂಬದಲ್ಲಿ ಈ ಥರ ಅಷ್ಟೂ ಜನ ಸೇರ್ಕೊಂಡು ಮಾಡೋದಿದೆಯಲ್ಲ, ಆ ಖುಷಿ ಒಂದು ಬೇರೆ ಲೆವೆಲ್. ಏನಕ್ಕೆ ಅಂದರೆ ಅವ್ರ ಮಾತಾಗಿರ್ಬೋದು, ನಗುವಾಗಿರ್ಬೋದು, ಅವ್ರ ಅಳುವಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಶೇರ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ವೀಟು ಕೂಡ ರೆಡಿ ಮಾಡ್ತಾರೆ. ಹೇಗಿತ್ತು? ಚೆನ್ನಾಗಿತ್ತಾ? ಹಾಗಾಗಿ ನಾನು ಹೇಳೋದು ಒಂದೇ ಮಾತು, ಎಲ್ಲಾದರೂ ಫಂಕ್ಷನ್ ಇದ್ದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬರ್ತಾರೆ, ಎಲ್ಲರ ಜೊತೆನೂ ಮಾತಾಡಿ, ಎಲ್ಲರ ಜೊತೆನೂ ಹರಟೆ ಹೊಡೀರಿ. ತುಂಬ ಚೆನ್ನಾಗಿರುತ್ತೆ ಆ ದಿನ. ಮತ್ತು ಖುಷಿಯಾಗಿ ಎಂಜಾಯ್ ಕೂಡ ಮಾಡಿ. ಬಾಯ್ ಬಾಯ್.